ಹಲೋ ಫ್ರೆಂಡ್ಸ್, ನಾನಿವತ್ತು ಮೇಥಿ ಚಿಕನ್ ಮಸಾಲ ಮಾಡ್ತಾಯಿದ್ದೇನೆ. ಅದಕ್ಕೋಸ್ಕರ ಒಂದು 4 ಆನಿಯನ್ ಕಟ್ ಮಾಡ್ತಾಯಿದ್ದೇನೆ. ಆನಿಯನನ್ನು ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ, ತುಂಬ ತೆಳುವಾಗಿ. ಮತ್ತು ಮೆಂತ್ಯ ಸ್ವಲ್ಪ ಜಾಸ್ತಿ ತಗೊಳ್ಳಿ, ಕೊತ್ತಂಬರಿ ಸೊಪ್ಪು ತಗೊಳ್ಳಿ, ಒಂದು 3 ಟೊಮೆಟೊ ತಗೊಳ್ಳಿ. ನಂತರ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡಿ: ಕೊತ್ತಂಬರಿ ಬೀಜ, ಜೀರಿಗೆ, ಶಾಜೀರ, ಸೋಂಪು, ಮರಾಠಿ ಮೊಗ್ಗು, ಲವಂಗ, ಕಲ್ಲು ಹೂ, ಬಡಿ ಇಲೈಚಿ, ಚಕ್ಕೆ, ಜಾಪತ್ರೆ. ಇನ್ನೊಂದು ಪ್ಲೇಟಲ್ಲಿ ನಾನು ಕರಿಮೆಣಸು, ಗ್ರೀನ್ ಚಿಲ್ಲಿ, ಕ್ಯಾಶ್ಯೂ ಇಟ್ಟಿದ್ದೇನೆ. ಎಲ್ಲವನ್ನು ಸಪ್ರೇಟಾಗಿ ಎಲ್ಲವನ್ನು ತೆಗೆದಿಟ್ಕೊಂಡು, ಮತ್ತು ಬಾಣಲೆಯಲ್ಲಿ ಎಣ್ಣೆ ಹಾಕಿಬಿಟ್ಟು ಒಂದೊಂದಾಗಿ ಫ್ರೈ ಮಾಡಿಕೊಂಡು ಬನ್ನಿ. ಕರಿಪತ್ತ ಕೂಡ ತಗೊಂಡಿದ್ದೇನೆ ಸ್ವಲ್ಪ. ಬಾಣಲೆಯಲ್ಲಿ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಕಟ್ ಮಾಡಿಕೊಂಡಿರುವ ಈರುಳ್ಳಿಯನ್ನು ಹಾಕಿ, ಈರುಳ್ಳಿಯನ್ನು ಚೆನ್ನಾಗಿ ಹುರಿಯಿರಿ. ಅದು ಒಂಥರ ಬ್ರೌನ್ ಕಲರ್ ಬರಬೇಕು, ಆ ಥರ ಹುರಿಬೇಕು. ಎಲ್ಲ ಒಂದೊಂದೇ ಐಟಮನ್ನು ಚೆನ್ನಾಗಿ ಹುರಿದ್ಬಿಟ್ಟೆ ಹಾಕಿ. ಒಟ್ಟಿಗೆ ಹಾಕಿದರೆ ಈರುಳ್ಳಿ ಬೇಯಲ್ಲ, ಫ್ರೈ ಆಗಲ್ಲ, ಅದೊಂಥರ ನೀರಲ್ಲಿ ಬೆಂದ ಥರ ಆಗ್ತದೆ. ಈ ಕರಿಪತ್ತ ಹಾಕ್ತಾಯಿದ್ದೇನೆ ಈಗ ಈ ಸ್ಟೇಜಲ್ಲಿ. ನಂತರ ಜಿಂಜರ್, ಗಾರ್ಲಿಕ್ ಅದೆಲ್ಲ ಹಾಕಿ ಒಂದೊಂದನ್ನೇ ಹಾಕಿ ಹುರಿಬೇಕು. ಟೊಮೆಟೊ ಮಾತ್ರ ಲಾಸ್ಟಿಗೆ ಹಾಕಬೇಕು, ಅದು ಹಾಕಿದ ತಕ್ಷಣ ನೀರು ಬಿಡ್ತದೆ. ಅದಕ್ಕೋಸ್ಕರ ಅದಕ್ಕಿಂತ ಮುಂಚೆ ಎಲ್ಲ ಒಂದೊಂದೇ ಹಾಕಿ ಹುರಿತಾ ಬನ್ನಿ. ಈಗ ನೋಡಿ, ಅದು ಮಸಾಲ ಇದು ಇಂಗ್ರೀಡಿಯೆಂಟ್ ಎಲ್ಲ ತೆಗೆದಿಟ್ಟಿದ್ದೇನಲ್ಲ, ಅದನ್ನು ಒಂದೊಂದಾಗಿ ಹುರಿತಾ ಇದ್ದೇನೆ. ಬ್ಲ್ಯಾಕ್ ಪೆಪ್ಪರ್ ಹಾಕ್ತಾಯಿದ್ದೇನೆ, ಮತ್ತು ಗ್ರೀನ್ ಚಿಲ್ಲಿ, ಕ್ಯಾಶ್ಯೂ ಎಲ್ಲ ಹಾಕಿ ಒಂದೊಂದಾಗಿ ಹುರಿಯಿರಿ. ಕ್ಯಾಶ್ಯೂ ಸ್ವಲ್ಪ ತಗೊಂಡಿದ್ದೇನೆ, ಯಾಕೆಂದರೆ ಆನಿಯನ್ ಮತ್ತು ಟೊಮೆಟೊ ಜಾಸ್ತಿ ಇರೋದ್ರಿಂದ ಕ್ಯಾಶ್ಯೂ ಸ್ವಲ್ಪ ಸಾಕು. ಮೆಂತ್ಯ ಸೊಪ್ಪು ಹಾಕಿ ನಾವು ಮಾಡೋದ್ರಿಂದ ಇದರ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ, ಗ್ರೇವಿದು ಮಸಾಲದು. ಪಾಲಕ್ ಸೊಪ್ಪು ಹಾಕಿದರೆ ಪಾಲಕ್ ಚಿಕನ್ ಮಸಾಲ ಅದು ಬೇರೆ ಟೇಸ್ಟ್ ಬರ್ತದೆ. ಬಟ್ ಮೆಂತ್ಯ ಸೊಪ್ಪಿದು ಟೇಸ್ಟ್ ತುಂಬ ಚೆನ್ನಾಗಿರ್ತದೆ. ಒಂದು ಸಲ ಹಾಕಿ ನೋಡಿ, ಟ್ರೈ ಮಾಡಿ ನೀವು. ಮೆಂತ್ಯ ಸೊಪ್ಪು ಯಾವುದಕ್ಕೆ ಹಾಕಿ ಬೇಕಾದರೆ, ಇದು ಪುಲಾವ್ಗೆ ಹಾಕಿ ಅಥವಾ ಪಲ್ಯಕ್ಕೆ ಹಾಕಿ ಎಲ್ಲದಕ್ಕೂ ಚೆನ್ನಾಗಿ ಬರ್ತದೆ. ಕಹಿ ಬರಲ್ಲ, ಯಾಕೆಂದರೆ ಇದು ಆನಿಯನ್ ಮತ್ತು ಟೊಮೆಟೊ ಜಾಸ್ತಿ ಹಾಕಿರೋದ್ರಿಂದ ಅಷ್ಟೊಂದು ಕಹಿ ಬರಲ್ಲ. ಸ್ವಲ್ಪ ಮೆಂತ್ಯ ಸೊಪ್ಪಿದು ಕ್ವಾಂಟಿಟಿ ಜಾಸ್ತಿ ಹಾಕಿ. ನಂತರ ಗ್ರೀನ್ ಚಿಲ್ಲಿ ಹಾಕಿ ನೋಡಿ, ಒಂದೊಂದೇ ಹಾಕಿ. ಆನಿಯನ್ ಹೇಗೆ ಬಾಡಬೇಕು ನೋಡಿ, ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು. ಅದರ ನಂತರ ಕ್ಯಾಶ್ಯೂ ಹಾಕಿ ಸಾಫ್ಟ್ ಆಗಲಿಕ್ಕೆ ಸ್ವಲ್ಪ. ನನ್ನ ರೆಸಿಪಿಯನ್ನು ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ಬನ್ನಿ, ಎಲ್ಲ ಒಟ್ಟಿಗೆ ಹಾಕಬೇಡಿ. ಈಗ ನೋಡಿ, ಟೊಮೆಟೊ ಹಾಕ್ತಾಯಿದ್ದೇನೆ. ಟೊಮೆಟೊ ಲಾಸ್ಟಿಗೆ ಹಾಕಿ. ಇದು ಟೊಮೆಟೊ ಹಾಕುವಾಗ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಬೇಯಲು ಬಿಡಿ ಇದನ್ನು. ಟೊಮೆಟೊ ಚೆನ್ನಾಗಿ ಬೇಯಬೇಕು, ಅದರ ನಂತರನೇ ತಣ್ಣಗಾದ ಮೇಲೆ ಅದರ ಪೇಸ್ಟ್ ಮಾಡಬೇಕು. ನನ್ನ ರೆಸಿಪೀಸ್ ಸ್ವಲ್ಪ ಆದರೂ ಇಷ್ಟ ಆದಲ್ಲಿ ಈ ಚಾನಲನ್ನು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಇದು ಸಾಫ್ಟಾಗಿದೆ, ಎಲ್ಲ ಮಸಾಲಾಸ್ ಎಲ್ಲ ಇದಾಗಿದೆ. ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಟೊಮೆಟೊ ಎಲ್ಲ ಸಾಫ್ಟಾಗಿ ಬೆಂದಿದೆ. ಇದನ್ನು ಸ್ವಲ್ಪ ಕೂಲ್ ಆದಮೇಲೆ ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡಿ. ಒಂದೂವರೆ kg ಚಿಕನ್ ತಗೊಂಡಿದ್ದೇನೆ, ಬಾಯ್ಲರ್ ಚಿಕನ್. ಅದನ್ನು ಅರಿಶಿನ ಹಾಕಿಬಿಟ್ಟು ಚೆನ್ನಾಗಿ ತೊಳೆದಿದ್ದೇನೆ. ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿಬಿಟ್ಟು ಆನಿಯನ್ ಸ್ವಲ್ಪ ಫ್ರೈ ಮಾಡಿ, ಅದಕ್ಕೇ ತೊಳೆದಿಟ್ಟಿರುವ ಚಿಕನ್ ಪೀಸಸ್ ಹಾಕಿ, ಅರಿಶಿನ ಹಾಕಿ, ಮತ್ತು ಉಪ್ಪು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡಿಕೊಂಡು ಉಪ್ಪು ಹಾಕಿ ಸ್ವಲ್ಪ ಬೇಯಲು ಬಿಡಿ. ಇದು ಹಾಫ್ ಬೆಂದ ಮೇಲೆ ಗ್ರೈಂಡ್ ಮಾಡಿದ ಮಸಾಲವನ್ನು ಹಾಕಿ ಕುದಿಸಿ ಚೆನ್ನಾಗಿ. ಇನ್ನೊಂದು ಸೈಡಲ್ಲಿ ಪೊಟ್ಯಾಟೊ ಪೀಸಸನ್ನು ಫ್ರೈ ಮಾಡಿ ಎಣ್ಣೆಯಲ್ಲಿ. ಅದರ ಜೊತೆಗೇ ಹಾಕ್ಬೋದು, ಬಟ್ ಅದು ಅಷ್ಟೊಂದು ಟೇಸ್ಟ್ ಬರೋದಿಲ್ಲ.
ನೀರಲ್ಲಿ ಬೆಂದ ಥರ ಆಗ್ತದೆ ಮತ್ತು ಎಲ್ಲ ಅಂದರೆ ಪೀಸಸ್ ಪುಡಿ ಆಗ್ತದೆ, ಅಷ್ಟೊಂದು ಇದು ಟೇಸ್ಟ್ ಬರಲ್ಲ. ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಕಲರ್ ತುಂಬ ಚೆನ್ನಾಗಿ ಬಂದು ಟೇಸ್ಟಿಯಾಗಿರ್ತದೆ. ಸ್ವಲ್ಪ ತೆಂಗಿನಕಾಯಿ ಹಾಕ್ತಾ ಇದ್ದೇನೆ, ಅದನ್ನು ಕರಿಪತ್ತ ಜೊತೆಗೆ ಚೆನ್ನಾಗಿ ರೆಡ್ ಕಲರ್ ಅಂದರೆ ಬ್ರೌನ್ ಕಲರ್ ಬರುವ ಥರ ಹುರಿತಾ ಇದ್ದೇನೆ. ಯಾಕೆಂದರೆ ಆ ಹಸಿ ವಾಸನೆ ಹೋಗ್ತದೆ ಮತ್ತು ತೆಂಗಿನಕಾಯಿಗೊಂದು ಒಳ್ಳೆ ಅರೋಮ ಬರ್ತದೆ. ಇದನ್ನು ಸಪ್ರೇಟಾಗಿ ಪೇಸ್ಟ್ ಮಾಡಬೇಕು, ಫೈನ್ ಪೇಸ್ಟ್ ಆಗಬೇಕಿದು. ಚಿಕನ್ ಸ್ವಲ್ಪ ಬೆಂದ ಮೇಲೆ ನೋಡಿ ಉಪ್ಪು ಹಾಕ್ತಾ ಇದ್ದೇನೆ, ನೋಡಿಕೊಂಡು ಹಾಕಿ. ಟೊಮೆಟೊಗೆ ಹಾಕ್ತೇನೆ, ಇದಕ್ಕೂ ಹಾಕಿದ್ದೇನೆ, ಆಲೂಗಡ್ಡೆ ಬೇಯುವಾಗಲೂ ಹಾಕಿದ್ದೇನೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಹಾಕಿ. ಆಲೂಗಡ್ಡೆ ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರ್ತದೆ, ಗ್ರೇವಿ ಕೂಡ ಸ್ವಲ್ಪ ತಿಕ್ಕಾಗ್ತದೆ. ಆಲೂಗಡ್ಡೆ ಯಾವುದೇ ಇದಕ್ಕೆ ಹಾಕಿದರೂ ಎಲ್ಲದಕ್ಕೂ ಅದು ಹೊಂದ್ಕೊಳ್ತದೆ. ಈಗ ಪೇಸ್ಟ್ ಮಾಡಿದ ಮಸಾಲವನ್ನು ಹಾಕಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕಿ. ತೆಳುವಾದರೂ ತೊಂದರೆ ಇಲ್ಲ. ಸ್ವಲ್ಪ ಹೊತ್ತು ಆದಮೇಲೆ ಅದೊಂದು ಹಾಫ್ ಆನ್ ಅವರ್ ಬಿಟ್ಟ ಮೇಲೆ ತುಂಬ ದಪ್ಪ ಆಗ್ತದೆ ಗ್ರೇವಿ. ಆನಿಯನ್ ಟೊಮೆಟೊ ಹಾಕಿ ಕ್ಯಾಶ್ಯೂ ಹಾಕಿರೋದ್ರಿಂದ ತುಂಬ ದಪ್ಪ ಆಗ್ತದೆ. ಇದು ತೆಂಗಿನಕಾಯಿ, ಹುರಿದಿಟ್ಟ ತೆಂಗಿನಕಾಯಿದು ಪೇಸ್ಟ್ ಇದು. ಎಲ್ಲ ಚೆನ್ನಾಗಿ ಕ್ಲೀನಾಗಿ ಮಸಾಲ, ಉಳಿದ ಮಸಾಲ ಎಲ್ಲ ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ವೇಸ್ಟ್ ಮಾಡಬೇಡಿ. ಅದನ್ನು ಅದಕ್ಕೆ ಹಾಕಿ ಕುದಿಯಲು ಬಿಡಿ. ಮಸಾಲ ಹಾಕಿದ ಮೇಲೆ ಒಂದು ಕುದಿ ಬಂದ ಕೂಡಲೇ ಆಫ್ ಮಾಡಬೇಡಿ, ಚೆನ್ನಾಗಿ ಅದರಲ್ಲಿ ಬೇಯಲು ಬಿಡಿ. ಚಿಕನ್ ಬೆಂದು ತುಂಬ ಸಾಫ್ಟ್ ಆಗ್ತದೆ. ಲಾಸ್ಟಿಗೆ ಪೊಟ್ಯಾಟೊ ಹಾಕಿ, ಇಲ್ಲಾಂದರೆ ಅದು ಪುಡಿ ಆಗ್ತದೆ. ಜಾಸ್ತಿ ಫ್ರೈ ಮಾಡಬೇಡಿ, ಜಾಸ್ತಿ ಬೇಯುವ ತನಕ ಫ್ರೈ ಮಾಡಬೇಡಿ, ಲೈಟಾಗಿ ಫ್ರೈ ಮಾಡಿ ಪೊಟ್ಯಾಟೊವನ್ನು. ಮತ್ತು ಅದು ಬಾಯ್ಲ್ ಆಗುವಾಗ, ಗ್ರೇವಿ ಬಾಯ್ಲ್ ಆಗುವಾಗ ಅದರ ಜೊತೆ ಬೇಯ್ತದೆ ಸ್ವಲ್ಪ. ಸೊ ಈಗ ಮುಚ್ಚಳ ಮುಚ್ಚಿಬಿಟ್ಟು ಚೆನ್ನಾಗಿ ಬಾಯ್ಲ್ ಆಗಲಿಕ್ಕೆ ಬಿಡಿ. ಮಸಾಲ ಎಲ್ಲ ಚಿಕನ್ ಪೀಸಸ್ಗೆ ಎಳ್ಕೊಳ್ಬೇಕು. ಚೆನ್ನಾಗಿ ಬೆಂದಿದೆ ಅಂತ ಚೆಕ್ ಮಾಡಿಕೊಳ್ಳಿ. ಲಾಸ್ಟಿಗೆ ಕೊನೆಗೆ ನೀವು ಅದಕ್ಕೆ ಬೇಕಾದರೆ ಬಟರ್ ಅಥವಾ ಗೀ ಹಾಕ್ಬೋದು. ಅದು ಹಾಕಿದ ನಂತರ ಮಾತ್ರ ಮುಚ್ಚಳ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬಿಡಿ.